ತಾಲೂಕಿನಲ್ಲಿ ಎಸ್ ಕರಿಯಪ್ಪನವರ 126ನೇ ಜನ್ಮದಿನೋತ್ಸವ ಹಾಗೂ 46ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಅಲಂಕಾರಗೊಂಡಿದ್ದ ಬೆಳ್ಳಿ ರಥದಲ್ಲಿ ಎಸ್ ಕರಿಯಪ್ಪ ಭಾವಚಿತ್ರ ಇಟ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿ ವಿವಿಧ ಕಲಾ ತಂಡಗಳೊಂದಿಗೆ ಕಾಲೇಜಿನಿಂದ ಹೊರಟ ಬೆಳ್ಳಿ ರಥದ ಮೆರವಣಿಗೆ ಕನಕಪುರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬೂದಿಕೆರೆ ರಸ್ತೆಯ ಮೂಲಕ ಸಾಗಿ ರೂರಲ್ ಕಾಲೇಜ್ ಆವರಣಕ್ಕೆ ತಲುಪಿತು. ಈ ಸಂಸ್ಥೆಯ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು, ಪೋಷಕರು, ದಿವಂಗತ ಕರಿಯಪ್ಪನವರ ಅಭಿಮಾನಿಗಳು ಸೇರಿದಂತೆ ತಾಲೂಕಿನ ಸಂಘ ಸಂಸ್ಥೆಗಳ ಮುಖಂಡರುಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ನಂತರ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ, ಶಾಸಕರಾಗಿದ್ದ ಕರಿಯಪ್ಪನವರಿಗೆ ಮಂತ್ರಿ ಆಗುವ ಅವಕಾಶ ಇದ್ದರೂ ಅಧಿಕಾರಕ್ಕೆ ಆಸೆ ಪಡದೆ ವಿದ್ಯಾಸಂಸ್ಥೆಗೆ ತಮ್ಮ ಜೀವನವನ್ನು ಮೀಸಲಿಟ್ಟ ಮಹಾನ್ ವ್ಯಕ್ತಿ ಎನ್ನುತ್ತಾ, ಶ್ರೀಕಂಠು ವಿದ್ಯಾಸಂಸ್ಥೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಕರಿಯಪ್ಪನವರ ಕನಸನ್ನು ಕಾರ್ಯರೂಪಕ್ಕೆ ತರುತ್ತಿದ್ದಾರೆ. ಮುಂದಿನ ಅವಧಿಗೂ ಅವರನ್ನು ಸಂಸ್ಥೆಯ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿ ಮುಂದುವರಿಸಿ ಇದರಿಂದ ಕರಿಯಪ್ಪನವರ ಕನಸನ್ನು ಮುಂದುವರಿಸಿಕೊಂಡು ಹೋಗಲು ಅನುಕೂಲವಾಗುತ್ತದೆ ಎಂದರು. ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠ ಅವರು ಮಾತನಾಡಿ, ಶಿಸ್ತಿಗೆ ಕರಿಯಪ್ಪನವರು ಆದರ್ಶವಾಗಿದ್ದು ಅದನ್ನು ನಾವು ಪಾಲಿಸಿಕೊಂಡು ಹೋಗಬೇಕು. ಈಗಾಗಲೇ ಕೃಷಿ ಕಾಲೇಜು ಪ್ರಾರಂಭ ಮಾಡಿದ್ದೇವೆ. ಕೃಷಿ ಡಿಪ್ಲೊಮೊ, ಸಾತನೂರಿನಲ್ಲಿ ಕೌಶಲ ತರಬೇತಿ ಕೇಂದ್ರ ಪ್ರಾರಂಭ ಮಾಡುತ್ತಿದ್ದೇವೆ. ಆಡಳಿತ ಮಂಡಳಿ ಸಂಸ್ಥೆಯ ಸದಸ್ಯರು ಹಾಗೂ ದಾನಿಗಳ ನೆರವಿನಿಂದ ಸಂಸ್ಥೆ ಅಭಿವೃದ್ಧಿಯಾಗಿದ್ದು ಇನ್ನು ಮುಂದೆಯೂ ಎಲ್ಲರ ಸಹಕಾರವಿರಲಿ ಎಂದು ಹೇಳಿದರು. ಸುವರ್ಣಮುಖಿ ಸಂಸ್ಕೃತಿ ಧಾಮದ ಸಂಸ್ಥಾಪಕರಾದ ಆಚಾರ್ಯ ಡಾಕ್ಟರ್ ಎಂ. ನಾಗರಾಜ್ ಅವರು, ಈ ಪ್ರಪಂಚವೇ ಪರಮಾತ್ಮನ ಸ್ವರೂಪ, ನಾವು ಎಲ್ಲರೂ ದೇವರ ಸ್ವರೂಪ, ಆದರೆ ಕರಿಯಪ್ಪನವರು ಅದ್ಭುತವಾದ ಸ್ವರೂಪ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಆಡಳಿತ ಮಂಡಳಿ ನಿರ್ದೇಶಕರು, ಸಿಬ್ಬಂದಿ ಹಾಜರಿದ್ದರು.